ಎಸ್ ಮೈ ಡಿಯರ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ. ನಾವೇನು ಪ್ರೆಸೆಂಟ್ ಯೂನಿವರ್ಸಲ್ ಹೆಲ್ಪ್ ಬಿಸ್ನೆಸ್‌ನ ಸ್ಟಾರ್ಟ್ ಮಾಡಿದ್ದೀವಿ. ಇದನ್ನ ನೀವು ಡಿಪಾಸಿಟ್ ಮಾಡೋದು ಒಂದು ಈಸಿ ಮೆಥಡ್‌ನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೇಫಾಲಲ್ಲೂ ಮಾಡ್ಬೋದು, ಟ್ರಸ್ಟ್ ವ್ಯಾಲೆಟಲ್ಲಿ ಮಾಡ್ಬೋದು, ಮೆಟಾಮಾಸ್ಕಲ್ಲಿ ಮಾಡ್ಬೋದು. ಈಸಿ ಇದೆ. ಡಿಪಾಸಿಟ್ ಮಾಡ್ಬೇಕಾದ್ರೆ ನಾವು ಸೇಫಾಲ್ ಅಥವಾ ಮೆಟಾಮಾಸ್ಕ್ ನಿಮ್ಮ ಅಕೌಂಟಲ್ಲೂ ಮಾಡ್ಬೋದು ಅಥವಾ ನಿಮ್ಮ ಸೀನಿಯರ್‌ಗಳು ಯಾರದೇ ಅಕೌಂಟ್ ಇದ್ರೂ ಅಲ್ಲಿಂದನೂ ನಿಮ್ಮ ಅಕೌಂಟಿಗೆ ಲೋಡ್ ಮಾಡುವಂಥ ಆಪರ್ಚುನಿಟಿ ಇದೆ ಇಲ್ಲಿ. ಇಲ್ಲಿ ನಾವು ಮಾಡಬೇಕಾಗಿರೋದು ಸೇಫ್‌ಪಾಲಲ್ಲಿ ಫಸ್ಟ್ ನೀವು USDT BP20 ರಿಸೀವ್ ಅಡ್ರೆಸ್ಸಲ್ಲಿ ನಿಮ್ಮ ಬ್ಯಾಲೆನ್ಸ್‌ನ ಲೋಡ್ ಮಾಡಿ ಇಟ್ಕೋಬೇಕು. ನೀವು ಒಂದು ಅಕೌಂಟ್ ಮಾಡ್ತೀನಿ ಅಂದ್ರೆ ಮಿನಿಮಮ್ $3 10 ಅಕೌಂಟ್ 11 ಅಕೌಂಟ್ ಮಾಡ್ತೀನಿ ಅಂದ್ರೆ ಮಿನಿಮಮ್ $33 ಇರಬೇಕಾಗುತ್ತೆ. ಜೊತೆಗೆ ನಿಮಗೆ BNBಗೆ ಗ್ಯಾಸ್ ಫೀಸ್ ಅಂತ ಇರಬೇಕಾಗುತ್ತೆ. ಜಸ್ಟ್ ಒಂದು ₹5 ರಿಂದ ₹10 ₹20 ಎಷ್ಟಿದ್ರೂ ನಡೀತದೆ ಸ್ನೇಹಿತರೆ. ಇಲ್ಲಿ ನಾವು ನೋಡಬೇಕು ಎಕ್ಸ್‌ಪ್ಲೋರ್ ಬರಬೇಕಾಗುತ್ತೆ. ಎಕ್ಸ್‌ಪ್ಲೋರ್ ಬಂದು ಇಲ್ಲಿ ನೀವು ಸರ್ಚ್ ಆಪ್ಷನ್ನ ಕ್ಲಿಕ್ ಮಾಡಿ ಇಲ್ಲಿ ನೀವು ಯೂನಿವರ್ಸಲ್ ಹೆಲ್ಪ್ ಡಾಟ್ ಇನ್ ಅಂತ ಏನಿದೆಯಲ್ಲ ಇದನ್ನ ಮೆಂಬರ್ ಐಡಿ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಬಹಳ ಗಮನವಿಟ್ಟು ನೋಡಬೇಕಾಗುತ್ತೆ. ನಾವು ಕ್ಲಿಕ್ ಮಾಡ್ದೆಡ್ಕೆ ಇಲ್ಲಿ ಯೂನಿವರ್ಸಲ್ ಹೆಲ್ಪ್ ಡಾಟ್ ಇನ್ ಅಂತ ಕ್ಲಿಕ್ ಮಾಡ್ದೆಡ್ಕೆ ಸರ್ಚಲ್ಲಿ ಎಥಿರಿಯಂ ಬ್ಲಾಕ್ ಚೈನ್ ಅಲ್ಲಿ ಇರ್ತದೆ. ದಯವಿಟ್ಟು ಎಥಿರಿಯಂ ಬ್ಲಾಕ್ ಚೈನ್ ಇರೋದನ್ನ ನೀವು BNB ಚೈನ್‌ಗೆ ಕನೆಕ್ಟ್ ಮಾಡಬೇಕಾಗುತ್ತೆ ಸ್ನೇಹಿತರೆ. BNB ಚೈನ್‌ಗೆ ಕನೆಕ್ಟ್ ಆದಮೇಲೆ ಅದು ನಿಮಗೆ ಸೆಕ್ಯೂರ್ ಇರ್ತದೆ. ಯಾಕಂದ್ರೆ BNB ನಾವು ವರ್ಕ್ ಮಾಡ್ತಿರೋದ್ರಿಂದ BNB ಚೈನಲ್ಲಿ ನೀವು ಎಥಿರಿಯಂ ಬ್ಲಾಕ್ ಚೈನ್ ಹಾಕಿದಾಗ ಅಲ್ಲಿ ನಿಮ್ಮ ಡಿಪಾಸಿಟ್ ಮಾಡಿದ್ದು ಫಂಡು 0 ಆಗ್ಬಿಡ್ತದೆ. ನೆಕ್ಸ್ಟ್ ಮೆಂಬರ್ ಐಡಿ ಮೆಂಬರ್ ಲಾಗಿನ್ನ ಕ್ಲಿಕ್ ಮಾಡಬೇಕಾಗುತ್ತೆ. ನೀವು ರಿಜಿಸ್ಟರ್ ಮಾಡ್ತೀನಿ ಅಂದ್ರೆ ಇಲ್ಲಿಂದನೂ ರಿಜಿಸ್ಟರ್ ಮಾಡ್ಬೋದು ಅಥವಾ ನೀವು ಕ್ರೋಮಲ್ಲಿ ಹೋಗಿ ರಿಜಿಸ್ಟರ್ ಆದಮೇಲೆ ಮೆಂಬರ್ ಐಡಿ ಕಾಪಿ ಮಾಡ್ಕೊಂಡು ನಾವು ಪಾಸ್ವರ್ಡ್ ಏನು ಇಟ್ಟಿರ್ತೀವಿ ಆ ಪಾಸ್ವರ್ಡ್‌ನ ನಾವು ಎಂಟರ್ ಮಾಡಬೇಕಾಗುತ್ತೆ. ನೀವು ಎನಿ ಟೈಮ್ ಪಾಸ್ವರ್ಡ್‌ನು ಚೇಂಜ್ ಮಾಡ್ಕೋಬೋದು ಫರ್ಗೆಟ್ ಪಾಸ್ವರ್ಡ್ ಕೊಟ್ಟು. ಈಗ ಅಕೌಂಟು ಆಲ್ರೆಡಿ ರಿಜಿಸ್ಟರ್ಡ್ ಆಗಿದೆ. ಇದು ಅಕೌಂಟ್ ಆಕ್ಟಿವೇಷನ್ ಆಗಿಲ್ಲ ಸ್ನೇಹಿತರೆ. ಆಕ್ಟಿವೇಷನ್ ಆಗಿಲ್ಲದ ಕಾರಣ ನಾವಿಲ್ಲಿ ಏನು ಮಾಡಬೇಕು, ನಮ್ಮ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಟಾಪ್ ಅಪ್ ವ್ಯಾಲೆಟ್ ಬ್ಯಾಲೆನ್ಸಲ್ಲಿ 0 ಇದೆ. ಈಗ ನಮ್ಮದು ಇದು ಒಂದು 1+10 ಅಂದರೆ $33ನ ನಾವು ಡಿಪಾಸಿಟ್ ಮಾಡ್ತಾ ಇದ್ದೀವಿ. ಇಲ್ಲಿ ಡಿಪಾಸಿಟ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಕನೆಕ್ಟ್ ವ್ಯಾಲೆಟು. ಕನೆಕ್ಟ್ ವ್ಯಾಲೆಟ್ ಮಾಡೋಕ್ಕಿಂತ ಮುಂಚೆನೇ ಬೇಕಾದ್ರೆ ನಾವು ಇನ್ನೊಂದು ಸತಿ BNB ಬ್ಲಾಕ್ ಚೈನಲ್ಲಿ ಇದೆಯಾ ಅಂತ ಚೆಕ್ ಮಾಡ್ತೀವಿ ಅಂದರೆ ಮೇಲ್ಗಡೆ ಏನು ಆರೋ ಮಾರ್ಕ್ ಇದೆಯಲ್ಲ ಆ ರೌಂಡ್ ಮಾರ್ಕು ಅದರಲ್ಲಿ 3 ಡಾಟ್‌ನ ಕ್ಲಿಕ್ ಮಾಡಿ ನೆಟ್ವರ್ಕ್ ಸೆಟ್ಟಿಂಗ್ ಅಂತ ನೋಡಿದಾಗ BNB ಚೈನ್ ಅಂತ ಏನಿರ್ತದಲ್ಲ ಅದನ್ನ ನೀವು ಆಲ್ರೆಡಿ ಚೆಕ್ ಮಾಡ್ಕೊಳ್ಳಿ. ಒಂದಲ್ಲ 2 ಟೈಮ್ಸ್ ಚೆಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನೀವು ಕನೆಕ್ಟ್ ವ್ಯಾಲೆಟ್ ತಗೊಳ್ಬೇಕಾಗುತ್ತೆ. ಕನೆಕ್ಟ್ ವ್ಯಾಲೆಟ್ ಮಾಡಿದಾಗ ನಮ್ಮ ವ್ಯಾಲೆಟಲ್ಲಿ ಎಷ್ಟು USDT ಇದೆ ಬ್ಯಾಲೆನ್ಸ್ ಅದು ಶೋ ಆಗುತ್ತೆ. ಅದಾದ್ಮೇಲೆ ಆಡ್ ಫಂಡಲ್ಲಿ ನೀವು ಒಂದು ಅಕೌಂಟ್ ಮಾಡ್ತೀನಿ ಅಂದ್ರೆ $3 ಎಂಟರ್ ಮಾಡಿ. ಈಗ 1+10 ಅಥವಾ 10, 100 ಎಷ್ಟು ಬೇಕೋ ನೀವು ಡಾಲರ್‌ನ ಲೋಡ್ ಮಾಡಿ ಇಟ್ಕೋಬಹುದು ಸ್ನೇಹಿತರೆ ಇಲ್ಲಿ. ಜಸ್ಟ್ ಡಿಪಾಸಿಟ್ ನೌ ಅಂತ ಏನಿದೆಯಲ್ಲ ಡಿಪಾಸಿಟ್ ನೌನ ಕ್ಲಿಕ್ ಮಾಡಿ. ಅದಾದ್ಮೇಲೆ ಕನ್ಫರ್ಮ್ ಅಂತ ಕೊಡಿ ಸ್ನೇಹಿತರೆ. ಕನ್ಫರ್ಮ್ ಅಂತ ಕೊಟ್ಟಾದ್ಮೇಲೆ ಜಸ್ಟ್ ಫಿಂಗರ್ ನಿಮ್ಮದು ಪಾಸ್ವರ್ಡ್‌ನ ಎಂಟರ್ ಆದಮೇಲೆ ಒಂದು ಹಾಫ್ ಮಿನಿಟ್ ಅಥವಾ 1 ಮಿನಿಟ್ ನೀವು ವೆಯಿಟ್ ಮಾಡಬೇಕಾಗುತ್ತೆ. ಸಕ್ಸಸ್ ಅಂತ ಬರೋಗಂಟ. ಈಗ ನೋಡ್ಬೋದು ಸ್ನೇಹಿತರೆ ಲೋಡಿಂಗ್ ಡಿಪಾಸಿಟ್ ಆಗಿರೋದು ಟ್ರಾನ್ಸಾಕ್ಷನ್ ರಿಸಿಪ್ಟ್ ಏನು ಬಂದಿದೆ $33 ಡಿಪಾಸಿಟ್ ಆಗಿದೆ. ಇದನ್ನ ಎಲ್ಲಿ ಚೆಕ್ ಮಾಡಬೇಕು ಅಂದರೆ ಅಗೇನ್ ಯೂನಿವರ್ಸಲ್ ಹೆಲ್ಪ್ ಹತ್ರ 3 ಲೈನ್ನ ಕ್ಲಿಕ್ ಮಾಡಿ ಡ್ಯಾಶ್ ಬೋರ್ಡ್‌ಗೆ ಬನ್ನಿ. ಇಲ್ಲಿ ಅಂಡರ್ ಡೌನಲ್ಲಿ ಬಂದಾಗ ನಿಮಗೆ $33 ನಿಮ್ಮ ಟಾಪ್ ಅಪ್ ವ್ಯಾಲೆಟಲ್ಲಿ ಬ್ಯಾಲೆನ್ಸ್ ಲೋಡ್ ಆಗಿದೆ ಸ್ನೇಹಿತರೆ. ಅದಾದ್ಮೇಲೆ ನಾವು ನೋಡ್ಬೋದು ಸ್ನೇಹಿತರೆ ಈಗ ಈ ಅಕೌಂಟ್‌ನ ಆಕ್ಟಿವೇಷನ್ ಮಾಡಿದ್ಮೇಲೆ ನಮಗೆ ಹೊಸ ಲಿಂಕ್‌ನ ಅಂದರೆ ರೆಫರಲ್ ಲಿಂಕ್ ಓಪನ್ ಆಗುತ್ತೆ ಅಥವಾ ನಾವು ಹೊಸದಾಗಿ ರಿಜಿಸ್ಟರ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ನಾವೇನು ಮಾಡಬೇಕು ಈಗ ನಮ್ಮ UN5975 ಏನಿದೆಯಲ್ಲ ಈ ಐಡಿನ ಕಾಪಿ ಮಾಡ್ಕೊತಿದ್ದೀನಿ. ಅದಾದ್ಮೇಲೆ ಇಲ್ಲಿ ನ್ಯೂ ಟಾಪ್ ಅಪ್ ಅಂತ ಏನಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ನೆಕ್ಸ್ಟ್ ಮೆಂಬರ್ ಐಡಿ ಸೆಲೆಕ್ಟ್ ಮಾಡಿ ಮೆಂಬರ್ ಐಡಿನ ಕ್ಲಿಕ್ ಮಾಡಿ. ಅದಾದ್ಮೇಲೆ ನೀವು ಪ್ಯಾಕೇಜ್ ಅಂತ ಏನಿದೆಯಲ್ಲ ಈ ಪ್ಯಾಕೇಜ್‌ನ ಸೆಲೆಕ್ಟ್ ಮಾಡಿ ಸ್ನೇಹಿತರೆ. ಅಗೇನ್ ಪ್ಯಾಕೇಜ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಸೆಲೆಕ್ಟ್ ಮತ್ತು ಆಕ್ಟಿವೇಷನ್ 2 ಥರ ಆಪ್ಷನ್ ಇದೆ. ನಿಮಗೆ ಇಲ್ಲಿ ಆಕ್ಟಿವೇಷನ್ ಅಂತ ಕ್ಲಿಕ್ ಮಾಡಿ. ಅದಾದ್ಮೇಲೆ ಸಬ್ಮಿಟ್ ಅಂತ ಕೊಡಿ ಸ್ನೇಹಿತರೆ. ಸಬ್ಮಿಟ್ ಕೊಟ್ಟು ಅದಕ್ಕೆ ಓಕೆ ಕೊಡಿ. ಈಗ ನಿಮಗೆ ವಿತಿನ್ ಸೆಕೆಂಡಲ್ಲಿ ನಿಮ್ಮ ಅಕೌಂಟು ಆಕ್ಟಿವೇಷನ್ ಆಗಿರೋದು ನೀವು ನೋಡ್ಬೋದು ಲೈವ್ ಆಗಿ. ಸ್ನೇಹಿತರೆ ನಿಮ್ಮ ಅಕೌಂಟು ಸ್ಟೇಟಸ್ ಆಕ್ಟಿವೇಷನ್ ಆಗಿದೆ. ಇಲ್ಲಿ ನಿಮಗೆ ರೆಫರಲ್ ಲಿಂಕು ಮೊದಲು ಇರಲಿಲ್ಲ. ಈಗ ರೆಫರಲ್ ಲಿಂಕ್ ಓಪನ್ ಆಗಿದೆ. ಈಗ ನಮ್ಮದೇ 1+10 ಅಕೌಂಟ್ ಮಾಡ್ತೀವಿ ಅಂದರೆ ಅದು ಇನ್ನೂ ಬಹಳ ಸುಲಭ. ಸಿಂಪಲ್ ಇದೆ ನೋಡ್ಬೋದು. ನೀವು ಮತ್ತೆ ಅಗೇನ್ 3 ಲೈನ್ನ ಕ್ಲಿಕ್ ಮಾಡಿ. ಇಲ್ಲಿ ರಿಜಿಸ್ಟರ್ ಪೇಜ್‌ನ ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡಿ. ಇಲ್ಲಿ ನೇಮು ಎಕ್ಸಾಂಪಲ್ ಇದೇ ನೇಮ್‌ನ ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ.
ಇಲ್ಲಿ ವನಿತಾ ಅಂತ ಹಾಕ್ಬಿಟ್ಟು ಒಂದು ಅಕೌಂಟ್ ಹಾಕಿ. ಮತ್ತೆ ಕಾಂಟ್ಯಾಕ್ಟ್ ನಂಬರು, ಇಮೇಲ್ ಐಡಿ. ಮತ್ತೆ ಇಮೇಲ್ ಎಂಟರ್ ಮಾಡಿ. ಮತ್ತೆ ಮೊಬೈಲ್ ನಂಬರ್ ಎಂಟರ್ ಮಾಡಿ. ಸ್ನೇಹಿತರೆ ಇಲ್ಲಿ ಪಾಸ್ವರ್ಡ್ 1 2 3 4 5 6 ಹಾಕ್ತಿದ್ದೀನಿ. ಮತ್ತೆ ನೀವು ಫರ್ಗೆಟ್ ಪಾಸ್ವರ್ಡ್ ಕೊಟ್ಟು ಚೇಂಜ್ ಮಾಡ್ಕೋಬೋದು. ಅದು ಪಾಸ್ವರ್ಡ್ ಸಿಂಪಲ್ ಇದೆ, ಅಥವಾ ಟ್ರಾನ್ಸಾಕ್ಷನ್ ಪಾಸ್ವರ್ಡ್ ಚೇಂಜ್ ಮಾಡ್ಕೋಬೋದು. ಅಗ್ರಿ ಕೊಡಿ. ನೆಕ್ಸ್ಟು ಅಕೌಂಟ್ ರಿಜಿಸ್ಟರ್ ಕೊಡಿ ಸ್ನೇಹಿತರೆ. ಈಗ ಒಂದು ಅಕೌಂಟ್ ಆಯಿತು. ಮತ್ತೆ ನಿಮ್ಮದು ಇನ್ನೊಂದು ಅಕೌಂಟ್ ಮಾಡ್ಬೇಕಂದ್ರೆ ಜಸ್ಟ್ ಒಂದೇ ಸತಿ ನೀವು ಬಾಟಮ್ಗೆ ಒಂದು ಲೈನ್ ಟಾಪಲ್ಲಾದ್ರು ಕ್ಲಿಕ್ ಮಾಡಿ, ಅಗೇನ್ ಬಂದು ಮತ್ತೆ ಇಲ್ಲಿ 1 ಇರೋದನ್ನ 2 ಮಾಡಿ. ಮತ್ತೆ 3 ಮಾಡಿ. ಈ ಥರ ನಿಮಗೆ ಅಕೌಂಟು 10 ಅಕೌಂಟ್ ಕಂಟನ್ನು ನೀವು 1+10 ಮಾಡೋದ್ರಿಂದವ ಈಸಿಯಾಗಿ ಅಕೌಂಟ್ ಆಗುತ್ತೆ. ಅದಾದಮೇಲೆ ನೀವು ನೋಡ್ಬೋದು ಸ್ನೇಹಿತರೆ, ಮತ್ತೆ ರೀಆಕ್ಟಿವೇಷನ್ ಮಾಡ್ತೀವಿ ಅಂದರೆ ಅಗೇನ್ 3 ಡಾಟ್ನ ಲೈನ್ನ ಕ್ಲಿಕ್ ಮಾಡಿ, ಟೀಮ್ಗೆ ಹೋಗಿ ಸ್ಪಾನ್ಸರ್ ಟೀಮ್ ಕ್ಲಿಕ್ ಮಾಡಿ, ಜಸ್ಟ್ ಈ ಐ ಡಿನ ಕಾಪಿ ಮಾಡ್ಕೊಳ್ಳಿ. ಅಗೇನ್ 3 ಲೈನ್ನ ಕ್ಲಿಕ್ ಮಾಡಿ, ನಾವು ಇಲ್ಲಿಂದನೂ ಟಾಪಪ್ ಮಾಡ್ಬೋದು. ಟಾಪಪ್ ಬೈ ವ್ಯಾಲೆಟ್ ಇಲ್ಲಿ ಪೇಸ್ಟ್ ಮಾಡಿ, ಪ್ಯಾಕೇಜ್ ಸೆಲೆಕ್ಟ್ ಮಾಡಿ, ಆಕ್ಟಿವೇಷನ್ ಅಂತ ಕ್ಲಿಕ್ ಮಾಡಿ, ಸಬ್ಮಿಟ್ ಕೊಡಿ ಸ್ನೇಹಿತರೆ. ಇದು ಸಿಂಪಲ್ ಪ್ರೊಸೀಜರ್ ಆಕ್ಟಿವೇಷನ್ ಆಯಿತು. ನಿಮಗೆ ಆಕ್ಟಿವೇಷನ್ ಆದಕ್ಕೆ ಇಮಿಡಿಯೇಟ್ಲಿ ನಿಮಗೆ $1 ಈ ರೆಫರಲ್ ಇನ್ಕಮ್, ಡೈರೆಕ್ಟ್ ಸ್ಪಾನ್ಸರ್ ಇನ್ಕಮ್ ಅಂತು. ಇದನ್ನ ನಾವು ವಿತ್ಡ್ರಾಲ್ ಮಾಡ್ಕೋತೀವಿ ಅಂದರೆ ಜಸ್ಟು ಪ್ರೊಫೈಲ್ಗೆ ಹೋಗಿ, ಎಡಿಟ್ ಪ್ರೊಫೈಲ್ಗೆ ಹೋಗಿ, ಇಲ್ಲಿ ನಿಮ್ಮ ಇಮೇಲ್ ಐ ಡಿ ಏನಿದೆಯಲ್ಲ ಅಲ್ಲಿ ಎಡಿಟ್ ಆಪ್ಷನ್ ಇದೆ, ಈ ಪೆನ್ ಅಂತ ಏನಿದೆ ಆ ಪೆನ್ ಮೇಲೆ ಕ್ಲಿಕ್ ಮಾಡಿ, ಅಗೇನ್ ನಿಮ್ಮ ಇಮೇಲ್ ಐ ಡಿನ ಮತ್ತೆ ಇನ್ನೊಮ್ಮೆ ಕಾಪಿ ಮಾಡಿ ಕೆಳಗಡೆ ನ್ಯೂ ಇಮೇಲ್ ಐ ಡಿಗೆ ಪೇಸ್ಟ್ ಮಾಡಿ, ಜನರೇಟ್ OTP ಕೊಡಿ. ಅದಾದಮೇಲೆ ನಿಮಗೆ ಅಕೌಂಟು ಸೇವ್ ಆಗುತ್ತೆ, ನಿಮ್ಮ ಮೇಲ್ ಐ ಡಿ ವೆರಿಫಿಕೇಷನ್ ಆಗುತ್ತೆ. ಇನ್ನು ಪರ್ಸನಲ್ ಡೀಟೇಲ್ಸ್ ಏನು ಅವಶ್ಯಕತೆ ಇರಲ್ಲ. ನಾವು USDT ಅಡ್ರೆಸ್ ಏನಿದೆ ಡಿಪಾಸಿಟು, ನಿಮ್ಮ ಎನಿ ಒಂದು ಬಿನಾನ್ಸು, ಟ್ರಸ್ಟ್ ವ್ಯಾಲೆಟು, ಮೆಟಾಮಾಸ್ಕ್, ಕಾಯಿನ್ ಡಿ6 ಎನಿ ಒಂದು ರಿಸೀವರ್ಸ್, BEP20 ಗ್ಯಾಸ್ ಫೀಸ್ದು, BEP20 ರಿಸೀವರ್ಸ್, BNBದು USDT ರಿಸೀವರ್ಸ್ ಎನಿ ಒಂದು ಹಾಕಿದ್ರು ಸಾಕು, ನಿಮಗೆ ಇಲ್ಲಿ ಅಪ್ಡೇಟ್ ಕೊಟ್ಟಿದ್ದಕ್ಕೆ ಅಪ್ಡೇಟ್ ಆಗುತ್ತೆ. ಅದಾದಮೇಲೆ ನಾವು ನೋಡ್ಬೋದು ಸ್ನೇಹಿತರೆ, ವಿತ್ಡ್ರಾಲ್ಗೆ ಹೋದಾಗ ಇಲ್ಲಿ ವಿತ್ಡ್ರಾಲ್ ಆಪ್ಷನ್ ಓಪನ್ ಆಗಿರ್ತದೆ. ಜಸ್ಟ್ ನಿಮ್ಮ ಅಮೌಂಟ್ ಹಾಕ್ಬಿಟ್ಟು ಸಬ್ಮಿಟ್ ಕೊಡಿ. ಅದಾದಮೇಲೆ ನಿಮಗೆ ಮೇಲಿಗೆ OTP ಬರ್ತದೆ. OTP ಎಂಟರ್ ಆದಕ್ಕೆ ವಿತಿನ್ ಸೆಕೆಂಡಲ್ಲಿ ನಿಮಗೆ ಅಮೌಂಟು ಕ್ರೆಡಿಟ್ ಆಗುತ್ತೆ ಸ್ನೇಹಿತರೆ. ಒಂದು ಅಮೇಝಿಂಗ್ ಪ್ರಾಜೆಕ್ಟ್ ಅಂತ ಹೇಳ್ಬೋದು. ಒಂದು ಕಮ್ಯುನಿಟಿ ಬಿಲ್ಡ್ ಮಾಡುವಂಥ ಪ್ರಾಜೆಕ್ಟ್ ಸ್ನೇಹಿತರೆ. ಇದು ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಅಲ್ಲ, ಯಾವುದೇ ಒಂದು ROI ಸಿಸ್ಟಮ್ ಅಲ್ಲ, ನಮಗೆ ಯಾವುದೇ ಒಂದು ಫ್ರಾಡ್ ಆಗೋ ನೆಸೆಸಿಟಿ ಇಲ್ಲ ಸ್ನೇಹಿತರೆ. ಸಿಸ್ಟಮ್ ಇವತ್ತು ಇರ್ತದೆ, ನಾಳೆನೂ ಇರ್ತದೆ, ಮುಂದಿನ ವರ್ಷ 10 ವರ್ಷ ಆದರೂ ಇರ್ತದೆ. ಯಾಕಂದರೆ ಜಸ್ಟ್ ಕಮ್ಯುನಿಟಿ ಫೋಕಸ್ ಮಾಡ್ತಿರೋದು, 100% ಇಲ್ಲೇ ಡಿಸ್ಟ್ರಿಬ್ಯೂಷನ್ ಆಗಿರೋದ್ರಿಂದ ಈಸಿ ಇದೆ, ಲಯಬಿಲಿಟಿ ಇರಲ್ಲ, ದೊಡ್ಡ ಮಟ್ಟದಲ್ಲಿ ಗ್ರೋತ್ನ ಸಕ್ಸಸ್ ಮಾಡ್ಬೋದು. ಥ್ಯಾಂಕ್ ಯು, ಧನ್ಯವಾದಗಳು.